ಒಂದು ಅಡಿಕೆ ಗಿಡಕ್ಕೆ 12 ರಿಂದ 15 ಕೆಜಿ ಹಸಿ ಅಡಿಕೆ ಬೇಕಾದಲ್ಲಿ ಕೆಳಗಿನ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿ. ನಮ್ಮ ಅಡಿಕೆ ಬೆಳೆಯಲ್ಲಿ ಹೂಗೊಂಚಲು, ಹೊಂಬಾಳೆ ಹಿಂಗಾರ, ಸಾಯುವುದು ಮತ್ತು ಸಣ್ಣ ಕಾಯಿ, ಹರಳು ಅಥವಾ ಮಿಳ್ಳೆ ಉದುರುವುದು. ಕೊಲೆಟೋಟ್ರಿಕಮ್ ಗ್ಲೋಯೋಸ್ಪೊರಿಯೋಯಿಡ್ಸ್ ಎಂಬ ಶಿಲೀಂಧ್ರದಿಂದ ರೋಗ ಬರುತ್ತದೆ. ರೋಗಲಕ್ಷಣಗಳು: ರೋಗವು ಗಂಡು ಹೂವುಗಳ ಮೇಲೆ ಮೊದಲಿಗೆ ಕಾಣಿಸಿಕೊಳ್ಳುತ್ತದೆ ಮತ್ತು ನಂತರ ಮುಖ್ಯ ಸಿಂಗಾರದ ಮೇಲೆ ಕಂದು ಬಣ್ಣದ ತೇಪೆಗಳಾಗಿ ಕಾಣಿಸಿಕೊಳ್ಳುತ್ತದೆ. ಇದು ಶೀಘ್ರದಲ್ಲೇ ತುದಿಯಿಂದ ಕೆಳಕ್ಕೆ ಹರಡುತ್ತದೆ ಮತ್ತು ಸಂಪೂರ್ಣ ಸಿಂಗಾರವನ್ನು ಆವರಿಸುತ್ತದೆ. ಸೋಂಕಿತ ಸಿಂಗಾರದ ಹೆಣ್ಣು ಹೂವುಗಳು ಉದುರಿಹೋಗುತ್ತವೆ ಮತ್ತು ಸಂಪೂರ್ಣ ಹೂಗೊಂಚಲುಗಳು ಡೈ ಬ್ಯಾಕ್ ಲಕ್ಷಣವನ್ನು ತೋರಿಸುತ್ತವೆ ಮತ್ತು ಸಂಪೂರ್ಣ ಸಿಂಗಾರ ಒಣಗುತ್ತದೆ. ರೋಗವು ಹೆಚ್ಚಾಗಿ ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ತೀವ್ರವಾಗಿರುತ್ತದೆ. ಈ ರೋಗಾಣುಗಳು ಭೂಮಿ ಅಲ್ಲಿ ಪೂರ್ತಿ ವರ್ಷ ಇರುತ್ತವೆ ಹಾಗೂ ಹಿಂಗಾರ ಅಥವಾ ಹೊಂಬಾಳೆ ಬಿಟ್ಟಾಗ ಮತ್ತೆ ಈ ರೋಗಾಣುಗಳು ರೋಗವನ್ನು ಉತ್ಪತ್ತಿ ಮಾಡುತ್ತವೆ. ಒಂದು ಗಿಡಕ್ಕೆ 30 ಮಿಲಿಎಂಸಿಯನ್ನು ಬುಡಕ್ಕೆ ಹಾಕಬೇಕು. ಈ ದ್ರಾವಣದಲ್ಲಿ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಸಿ ಹಾಕಿರುತ್ತೇವೆ. 300 ಕೋಟಿ ಸೂಕ್ಷ್ಮಾಣು ಜೀವಿಗಳನ್ನು ಒಂದು ಮೌ ದ್ರಾವಣದಲ್ಲಿ ಇರುತ್ತವೆ. ಈ ಸೂಕ್ಷ್ಮಾಣು ಜೀವಿಗಳು ಗ್ಲೋಯೋಸ್ಪೊರಿಯೋಯಿಡ್ಸ್ ಎಂಬ ಶಿಲೀಂಧ್ರವನ್ನು ನಾಶಮಾಡಿ ಅಡಿಕೆಗೆ ಒಳ್ಳೆ ಫಸಲು ಬರುವಂತೆ ಮಾಡುತ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಭಾರತ ಸರ್ಕಾರ ಇದರ ಸುದೀರ್ಘ ಸಂಶೋಧನೆಯ ಪ್ರತಿಫಲವೇ. ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಟಿಯಂ. ಈ ಎಎಂಸಿಯು ಗಾಳಿಯಲ್ಲಿರುವ ನೈಟ್ರೋಜನ್ ಅನ್ನು ಹಿಡಿದು ಭೂಮಿಗೆ ಕೊಡುತ್ತದೆ. ಫಾಸ್ಫೇಟ್ ಅನ್ನು ಕರಗಿಸಿ ಕೊಡುತ್ತದೆ. ಎನ್ಸೆಂಟ್, ಪೊಟ್ಯಾಷ್ ಅನ್ನು ಒದಗಿಸುತ್ತದೆ. ಮಣ್ಣಿನಿಂದ ಹುಟ್ಟುವ ರೋಗಗಳಾದ ಕೊಳೆರೋಗ, ಸೊರಗು ರೋಗ, ಡೈಬ್ಯಾಕ್ಗಳನ್ನು ಸಕ್ಷಮವಾಗಿ ನಿಲ್ಲಿಸುತ್ತದೆ. ಇದು 100% ಸಾವಯವ. ಈ ಎಎಂಸಿಯನ್ನು 20 ಲೀಟರ್ 1 ಎಕರೆ ಉಪಯೋಗಿಸಬೇಕು.